ನೋಡ್ದ ಅವತ್ತೆ ಆ ಚೈತ್ರಕ್ಕರು ಬೈಕಿನ ವಿಷಯದಾಗ ಮನು ಹತ್ರ ಏನೋ ಸ್ವಲ್ಪ ಪರದಾಡ್ಕೊಂಡಿದ್ರು. ಅಲ್ಲ ನಿಮ್ಮ ಚೈತ್ರಕ್ಕ ನೋಡು ಅವನ ಹೆಸ್ರಿಗೆ ಕೊಡ್ಸಿರೋದ ಗಾಡಿನ. ಅಯ್ಯೋ ದೇವ್ರೆ, ಇಷ್ಟೊಂದೆಲ್ಲನ ಮಾತಾಡ್ತಾರಲ್ಲ, ಯಾಕಿಂತ ಕೆಲಸ ಮಾಡ್ಕೊಂಡ್ರು. ಇವಾಗ ನಮ್ಮ ಅತ್ತೆ ಹೋಗೈತೆ ಸಪೋರ್ಟ್ ಮಾಡಕ್ಕೆ. ಯಾಕೆ ಹೋಯ್ತು ಸುಮ್ಮನೆ ಬರೋದು ಬಿಟ್ಟು ಹೇಳತ್ಲಾಗೆ. ನಮ್ಮ ಅಮ್ಮ ಹೋಗೈತೆ, ಸುಮ್ಮನೆ ಇರ್ಬೇಕು ಸ್ವಲ್ಪ ದಿನ. ನಮ್ಮಮ್ಮ ಹಿಂಗೆ ಮತ್ತೆ ಮನಸ್ಸು ತಡಿಯಲ್ಲ. ಆಲೇನೆ ಈ ಹೆಂಗೆ ಆಗಲಿ ಮಗಳು ಅನ್ನೋದು ಸ್ವಲ್ಪ ಮನಸ್ಸಿಗೆ ಬಂದೇ ಬರುತ್ತೆ. ಆಲೆ ಮನಸ್ಸು ತಡಿಯಲ್ಲ, ಹೋಗ್ಬಿಡುತ್ತೆ. ಹಂಗೆ ಬಿಡತ್ತ, ಹೋದ್ರು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ನಮ್ಮಮ್ಮ ಸಹಾಯ ಮಾಡ್ದಲ್ಲಿ ಇನ್ನೇನು ಯಾರು ಮಾಡ್ತಾರೆ? ಈಗ ಊರಾಗೆ ಎಂತೆಂಥವ್ರಿಗೋ ಸಹಾಯ ಮಾಡೈತೆ ನಮ್ಮಮ್ಮಯ್ಯ, ಇನ್ನು ಮಾಡಲಿ ಬಿಡು ಅವ್ರಿಗೂ. ಅಲ್ಲ ಸ್ವಲ್ಪ ದಿನ ಸುಮ್ಮನೆ ಇರಬೇಕು. ಮತ್ತೆ ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತೇಳಿ ಬೈಕ್ ಎಂತಿದ್ದು. ಇವಾಗ ಹೆಂಗೆ ಹೋಗಿ ಮಾತಾಡಿಸ್ಕೊಂಡು ಹೆಂಗೆ ಚೆನ್ನಾಗೈತೆ ನೋಡು. ನಮ್ಮಂತಾರೆ ಯಾರನ್ನ ಮಾತಾಡ್ತಾರೆ ನಿಷ್ಠುರಾಗಬೇಕು. ಹೆಂಗೆ ಇವಾಗ ಮಾತಾಡ್ಸುತ್ತೆ ಬಿಡು, ಮಾತಾಡಿಸ್ಲಿ, ನನಗೇನೇನು ಬೇಜಾರಿಲ್ಲ. ಆದರೂ ಸ್ವಲ್ಪ ದಿನ ಸುಮ್ಮನೆ ಇರ್ಬೇಕಾಯ್ತು ಚೈತ್ರಕ್ಕನಿಗೆ ಅಂತ ನಾನು. ಅಷ್ಟೊಂದೆಲ್ಲ ಈಗ ನನ್ನ ಮೇಲೆ ಸುಮ್ಮನೆ ಎಷ್ಟು ಇದು ಮಾಡಿದ್ರು ಗೊತ್ತೇ ಋತುನೂ ನಿಮ್ಮ ಚೈತ್ರಕ್ಕ ಅದನ್ನು ನೆನೆಸ್ಕೊಬಿಟ್ರೆ ನನಗೆ ಈಗಲೂ ಸಖತ್ತು ಕೋಪ ಬರುತ್ತೆ ಗೊತ್ತಾ ಶೌರ್ಯ. ಅಷ್ಟಿಷ್ಟು ಕೋಪ ಬರೋದಿಲ್ಲ. ಸುಮ್ಮನೆ ನಾನು ಏನು ಮಾಡಲಿಲ್ಲ ಅಂತಂದ್ರೂ ಹೆಂಗೆ ಹೇಳ್ಬಿಟ್ರು ನನ್ನ ಬಗ್ಗೆ. ಮದುವೆ ಕ್ಯಾನ್ಸಲ್ ಮಾಡಿಸ್ತವಳು ನೀನೇ ಅಂತ ಹೇಳ್ಬಿಟ್ರಲ್ಲ, ನನಗೆ ತುಂಬ ಬೇಜಾರಾಯಿತು. ಅದೊಂದು ವಿಷಯದಲ್ಲಿ ಮಾತ್ರ ತುಂಬ ಬೇಜಾರಾಯಿತು. ನೀನೇ ಭುವನ್ಗೆ ಹೇಳ್ಕೊಟ್ಟಿದ್ಯಾ, ಅವ್ರಿಗೆ ಹೇಳ್ಕೊಟ್ಟಿದ್ಯಾ, ಪ್ರೀತಿಗೆ ಹೇಳ್ಕೊಟ್ಟಿದ್ಯಾ. ನಿಮ್ಮ ಪ್ರೀತಿ ಅಂತೇಳಿ ನಿಮ್ಮ ತಂಗಿಗೆ ಹೇಳ್ಕೊಟ್ಟು ಇಲ್ಲೋದು ಇದು ಮಾಡಿದೆ ಅಂತೇಳಿ ಇಲ್ಲೋದು ಇದು ಮಾಡಿದ್ರಪ್ಪ. ನಾನು ಎಲ್ಲಾನ ಹೋಗೋಕ್ಕಿಲ್ಲ. ಸುಮ್ಮನೆ ಯಾವಾಗಲೂ ನಾನು ನಂಬ್ತಿದ್ರು, ನನಗೆ ಮರ್ಯಾದೆನೇ ಇಲ್ದಂಗೆ ಒಂಥರ ಓಡಾಡೋದಕ್ಕೆ ನನಗೆ ಇದಾಗೋದು. ಹಂಗೆ ಮಾಡಿದ್ರು. ನನಗೇನೇನು ಭಯ ಇರ್ತಿರ್ಲಿಲ್ಲ, ಆದರೂ ಒಂಥರ ಮರ್ಯಾದೆ ಓದಂಗೆ ಆಗೋದು, ಒಂಥರ ಜನಗಳು ಒಂಥರ ನಾಚಿಕೆದಂಗೆ ಆಗೋದು. ಸುಮ್ಮನೆ ಯಾರನ್ನ ಈಗ ಎಲ್ಲರೂ ಒಂದೇ ಥರ ತಿಳ್ಕೊಂಬಲ್ಲ. ಅಯ್ಯೋ ಇದ್ರೂ ಇರ್ಬೋದೇನೋ ಅಂತ ಅಂದ್ಕೊಂತಾರೆ. ಅದೊಂದು ವಿಷಯದಾಗ ಮಾತ್ರ ಭಾಳ ಬೇಜಾರಾಯಿತು ನನಗೆ ನಿಮ್ಮ ಅಕ್ಕನ ಮೇಲೆ. ಬಿಡತ್ಲಾಗ ಹೋಗ್ಲತ್ತಿ, ಇನ್ನೇನು ಮಾಡೋದತ್ತ. ಆಗದು ಆಗಿಬಿಟ್ಟೈತತ್ತ. ಇನ್ನು ಚೆನ್ನಾಗಿರೋದು ನೋಡೋದ ಇಷ್ಟೇನೆ ಬಿಡು, ಹೋಗ್ಲಿ. ಅದಕ್ಕೆ ಯಾಕೆ ಬೇಜಾರಾಗ್ತೀನಿ ನೀನು. ಅಮ್ಮ ಹೆಂಗನ ಮಾಡ್ಕೊಂಬ್ಲಿ, ಸುಮ್ಮನಿರು. ಹೋಗೈತಾ ಅಮ್ಮ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿ. ನಮ್ಮ ಪಾಡಿಗೆ ನಾವಿರ. ನಮ್ಮ ಅಮ್ಮ ಮಾತಾಡಿಸ್ಲಿ ಹೇಳು, ನಾವು ಮಾತಾಡ್ಸೋದು ಬೇಡ. ನಮ್ಮ ಪಾಡಿಗೆ ನಾವು ಇರೋಣ ಅಷ್ಟೇ. ಈಗ ಹೋಗೈತೆ ಈಗ ಫೋನ್ ಮಾತಾಡಿಸಿದ್ರೆ ಮಾತಾಡಲಿಲ್ಲ. ಇವಾಗ ನಾನು ಮಾತಾಡ್ಸಿದ್ಕೆ ಬೇಜಾರು ಮಾಡ್ಕೊಂಡ್ರಪ್ಪ ನನ್ನ ಮಗ ಸೊಸೆ ಎಂಬುದು ಬೇಡ. ಅಲ್ಲ ಬೇಜಾರೇನಿಲ್ಲ ನೋಡು, ಅವ್ರು ಹೆಂಗೆ ಮಾಡಿಬಿಟ್ರಲ್ಲ ಅನ್ನೋದು ನನಗೆ ಮನಸ್ನಾಗ ಐತೆ. ಹಿಂಗೆ ಮಾಡುತ್ತೆ, ಹಿಂಗೆ ಮಾತಾಡ್ತೈತೆ ಚೈತ್ರಕ್ಕ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಿಡು ಹೋಗ್ಲಿ. ಇವಾಗ ಯಾಕೆ, ಇವಾಗ ಮತ್ತೆ ಹೋಗೈತಲ್ಲ, ಇವಾಗ ನಾವು ಯಾಕೆ ಮಾತಾಡೋದು ಅಷ್ಟೇ. ಬಾ ಅಲ್ಲಿ ನಿಂತ್ಕೊಂಡು ನೋಡೋಣ ಅದೇನೇನು ಮಾತಾಡ್ತಾರೆ ಏನು ಎತ್ತ ಅಂತೇಳಿ. ಅಲ್ಲಿ ನಿಂತ್ಕೊಂಡು ನೋಡಿದರೆ ಗೊತ್ತಾಗ್ತೈತಿ. ಬಾ ನೋಡೋಣ. ಮತ್ತೆ ಇರೋದಕ್ಕೆ ಇದು ಬಗೆಹರಿತಾ ಇರೋದು, ಇಲ್ಲಾಂದರೆ ಬಗೆಹರಿತಾನೆ ಇರಲಿಲ್ಲ. ಇವಾಗ ನೋಡು ನಮ್ಮ ಅತ್ತೆ ಹೆಂಗೆ ಇವತ್ತು ಬಗೆಹರಿಸ್ತಾ ಐತೆ. ಇವ್ರಿಗೆ ಗೊತ್ತಾಗ್ಬೇಕು ಅವ್ರ ಬೆಲೆ ಏನು ಅಂತ ಹೇಳಿ. ನಾನು ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು, ಮಾತಾಡದ್ನಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಪಡಬೇಕು. ಹಾಕ್ತೀನಿ, ಕುಡಿ ಸೈನ್ ಹಾಕ್ತೀನಿ. ಚೈತ್ರಕ್ಕ, ಹರ್ಷಣ ಎಲ್ಲಿ ಹಾಕ್ಬೇಕು? ಸೈನ್ ಹಾಕ್ತೀನಿ. ಇದ್ಯಾಕೋ ಮನು ಎಷ್ಟೊತ್ತಿನ ತನಕ ನನ್ನ ಸೈನ್ ಹಾಕಲ್ಲ ಅಂತ ಹೇಳ್ತಿದ್ದಾನು. ಇದ್ಯಾಕೋ ಇವಾಗ ನಾನು ಸೈನ್ ಹಾಕ್ತೀನಿ ಕೊಡಿ ಅಂತ ಹಿಂಗೆ ಹೇಳ್ತಾ ಇದೆಯಾ? ಇಲ್ಲ ನಾನು ಸೈನ್ ಹಾಕ್ತೀನಿ. ಕೊಡು ಹರ್ಷಣ ಚೈತ್ರಕ್ಕ, ಕೊಡಿ. ಹಣೆ ಪ್ರಮಾಣ ಮಾಡಿದ್ಕೆ ಈ ಹಂಗಾಯ್ತು ಚೈತಮ್ಮ. ಹಾಕಲ್ಲ ನಾನು ಕೊಡಲ್ಲ ಅಂತ ಹೇಳ್ತಿದ್ದಾನು. ಇವಾಗ ನೋಡು ಅವನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ದೇವರು ಅವನ ಬಾಯಿಂದಲೇ ಸತ್ಯ ಹೊರಗೆ ಹಾಕಿಸ್ತಾ ಇದ್ದಾನೆ. ನೋಡು ಅದು ಹೆಂಗೆ ಹೇಳ್ತಾ ಇದ್ದಾನೆ ನೋಡು. ಅದೇ ಮತ್ತೆ ಎಲ್ಲ ಒಂದು ಕಡೆಗೆ ದೇವ್ರ ಇದ್ದಾನೆ ಎಂಬುದು ನಂಬಿಕೆ ಇಕ್ಕಬೇಕು. ನಂಬಿಕೆ ಇಕ್ಕೊಂಡ್ರೇನೆ ಒಳ್ಳೇದಾಗೋದು. ನೋಡು ನಾವು ಇವತ್ತು ಕೊಡ್ಸಿರೋದಕ್ಕೆ ನಾವು ಸುಳ್ಳು ಹೇಳಲಿಲ್ಲ. ಅವನು ಇವತ್ತು ಸುಳ್ಳು ಹೇಳಿರೋದಕ್ಕೆ ಕೊಡ್ತೀನಿ ಅಂತ ಹೇಳ್ತಾವನೆ. ಬೇಡ ಅಕ್ಕ, ನಿಮ್ದು ಬೇಡವೇ ಬೇಡ. ಹಾಕ್ಕೊಡ್ತೀನಿ ಅಕ್ಕ. ಸುಮ್ಮನೆ ಯಾಕೆ ನಾವು ನಿಮಗೆ ಇದು ಮಾಡ್ಬೇಕು ಹೇಳಿ? ಹಾಕ್ಕೊಡ್ತೀನಿ ಅಕ್ಕ. ಕೊಡಿ ಅಕ್ಕ. ಚೈತ್ರಕ್ಕ ಎಲ್ಲಿ ಸೈನ್ ಹಾಕ್ಕೊಡ್ಬೇಕು? ಹಾಕ್ಕೊಡ್ತೀನಿ. ಮನು ಯಾಕೋ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಹಾಕ್ಕೊಡಲ್ಲ ಅಂತ ಹೇಳ್ತಿದ್ದಾನು. ಇವಾಗ ಯಾಕೆ ಹಿಂಗೆ ಹೇಳ್ತಾ ಇದೀಯ ನೀನು? ಅಲ್ಲ ಕಣೋ, ನೀನು ನಮ್ದು ಅಂತ ಹೇಳಿ ಬೈಕ ಇವಾಗ ಹಿಂಗೆ ಮಾಡಿದ್ರೆ ಹೆಂಗ? ಯಾಕೆ ಹಾಕ್ಕೊಡ್ತೀನಿ ಅಂತ ಒಪ್ಕೆ ಅಂತ ಇದೆಯಾ? ಒಪ್ಕೆ ಬೇಡ ಕಣೋ. ಬೇಡ. ಅವ್ರದ್ದು ಅವ್ರದ್ದು ಕಣಮ್ಮ. ನೀನು ಸುಳ್ಳು ಹೇಳಿದ್ಯಾ? ಅವ್ರದ್ದು ಬೈಕು ಅವ್ರದ್ದು. ಹಾಕ್ಕೊಡ್ತೀನಿ. ನಾನು ಸೈನ್ ಹಾಕ್ಕೊಡ್ತೀನಿ. ತರಲಿ ಯಾವ ಪೇಪರ್ ಮ್ಯಾಗ ಸೈನ್ ಹಾಕ್ಬೇಕು ನಾನು ಹಾಕ್ಕೊಡ್ತೀನಿ. ನೀನು ಸುಮ್ಮನಿರು. ನೀನು ಸುಮ್ಮನಿರೋದು ಕಲಿ. ಒಬ್ರಿಗೆ ಹಿಂಗೆ ಮಾಡೋದು ಇದು ಮಾಡಬಾರ್ದು. ನಿನಗೆ ಗೊತ್ತಾಗಲ್ಲ. ಎಷ್ಟು ಹೇಳಿದ್ರು ನಿನಗೆ ಗೊತ್ತಾಗಲ್ಲ. ಯಾಕೆ ಹಿಂಗೆ ಮಾಡ್ತೀಯ? ಸುಮ್ಮನಿರು. ಒಬ್ರದ್ದು ತಿನ್ನಬಾರ್ದು. ಒಬ್ರಿಗೆ ಅನ್ಯಾಯ ಮಾಡಬಾರ್ದು. ಹಾಕೊಂಡ್ಕೊಡ್ತೀನಿ. ಹಾಕ್ಕೊಡ್ತೀನಿ. ನಾನು ಸೈನ್ ಹಾಕ್ತೀನಿ. ಅವ್ರದ್ದು ಪಾಪ ದುಡ್ಡು ಕೊಟ್ಟು ಚೈತ್ರಕ್ಕ 1.5 ಲಕ್ಷ ದುಡ್ಡು ಕೊಟ್ಟು ಇವತ್ತು ಕೊಡ್ಸೈತಿ. 1.5 ಲಕ್ಷ ದುಡ್ಡು ಯಾರು ಕೊಡ್ತಾರೆ ನಮಗೆ? ಯಾರು ಕೊಡಲ್ಲ. 1.5 ಲಕ್ಷ ದುಡ್ಡು 1.5 ಲಕ್ಷ ದುಡ್ಡು ಇವತ್ತು ಪುಕ್ಸೈಟೆ ಕೊಡ್ಬೇಕಂತಂದರೆ ಅವ್ರಿಗೂ ದುಡ್ಡೇನೆ. ಪಾಪ ಕೊಡ್ಬೇಕು ಅವ್ರಿಗೆ. ಪಾಪ ಕೊಡಬೇಕು. ಸೈನ್ ಹಾಕ್ತೀನಿ ಅವ್ರಿಗೆ. ಪಾಪ ಕೊಡ್ತೀನಿ. ಇಷ್ಟೊತ್ತಿನ ತನಕ ಸೈನ್ ಹಾಕಿದ್ದಾನು. ಯಾಕಲ್ಲ ಹಿಂಗಾಡ್ತಾ ಇದೆಯಾ ಮನು ನೀನು?
ಇಷ್ಟೊತ್ತಿನ ತಕ ಸೈನಾಕಿದ್ದೆ. ಬೇಡ ಕಣಪ್ಪ ಬೇಡ ಅಂತ ಹೇಳಿ ನಾನು ಹೇಳಿದ್ದೀನಿ. ಇವಾಗ ಯಾಕೆ ಹಿಂಗೆ ಹೇಳ್ತಾ ಇದೀಯ? ಅಲ್ಲ ನಾನು ಕೊಟ್ಟಿರೋದು ಕಣೋ ದುಡ್ಡ. ಇವಾಗ ಯಾಕಲ್ಲ ಹಿಂಗೆ ಹೇಳ್ತಾ ಇದೀಯ ಇವ್ರ ಮುಂದೆ? ಇದ್ಯಾಕೋ ಹಿಂಗೆ ನಿನ್ನ ಮನ್ಸು ಬದಲಾಯಿಸ್ಬಿಟ್ಟೆ? ಯಮಾವ್ ಸುಮ್ಮನಿರು. ನೀನು ಎಲ್ಲಿ ಕೊಟ್ಟಿದ್ದೀಯ? ನಿನ್ ತಗೆ ಆತೈತಿ. ನಿನ್ ತಗೇನು ₹1 ದುಡ್ಡಿಲ್ಲ ಏನಿಲ್ಲ, ನನಗೇನು ಕೊಟ್ಟಿಲ್ಲ ಏನಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯ? ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಅಯ್ಯೋ ದೇವ್ರು ಬಂದಿರಂಗೈತೆ ಕಣಿ ಮೈ ಮೇಲೆ. ದೇವರೇ ಸತ್ಯ ಬಾಯಿ ಬಿಡಿಸ್ತಾ ಇದ್ದಾನೆ. ಅವನಿಗೆ ಯಾವ ಶಿಕ್ಷೆನೂ ಆಗಿಲ್ಲ. ದೇವ್ರು ಬಾಯಿ ಬಿಡಿಸ್ತಾ ಇದ್ದಾನೆ. ಎಲ್ಲ ಅದೇ ಅದೇ ಬಾಯಿ ಬಿಡಂಗ, ಅವನೇ ಬಾಯಿ ಬಿಡಂಗೆ. ಸೈನಾ ಕೊಡ್ರಿ ಹೋಗಿ ಚೈತ್ರಮ್ಮ ಅದೇನು ಪೋತ್ರ ತಾಂಬ ಹೋಗು. ಹೋಗಮ್ಮ ಚೈತ್ರಮ್ಮ, ಅದೇನು ಪಾರಮ್ಮ ತಂದಿದೀಯೇ, ಹೋಗ್ತಾರ ಓಡಾಗಿ ಸೈನ್ ಹಾಕೊಡ್ತಾನೆ ಹೋಗು. ಅವ್ನಿಗೆ ಇವಾಗ ಸೈನ್ ಹಾಕ್ಬೇಕು ಅಂತ ಅನ್ನಿಸ್ತೈತೆ. ದೇವ್ರ ಮೇಲೆ ಪ್ರಮಾಣ ಮಾಡಿದ್ನ, ಪ್ರಮಾಸತ್ವಾಗು ನಾನು ದೇವ್ರ ಮೇಲೆ ಆಣೆಗುನು ನಾನು ಇಂಥ ಕೆಲಸ ಮಾಡಿಲ್ಲ, ನಂದದು, ನಾನು ಸುಳ್ಳು ಹೇಳ್ತಿಲ್ಲ, ನನ್ನ ಗಾಡಿ ಅಂತ ಹೇಳ್ದ. ಇವಾಗ ಅವನೇನೆ ಸತ್ಯ ಬಾಯಿ ಬಿಡ್ತಾ ಇದ್ದಾನೆ. ನೋಡು ದೇವ್ರು ಹೆಂಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ, ದೇವ್ರು ಹೆಂಗೆ ಸತ್ಯ ಬಾಯಿ ಬಿಡಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಓಡೋಗಮ್ಮ, ಓಡೋಗೋ ಪಾರಂ ತಂದು ಅದೇನು ಸೈನ್ ಹಾಕ್ಸ್ಯ. ಅದೇನೆ ಹೋಗಮ್ಮ ಚೈತ್ರ, ರಪ್ಪನ್ ತರಗ ಹೋಗು. ತರಗು ಜಲ್ದ ಹೋಗಿ ತಾಂಬಂದು ಅದೇನು ಸೈನ್ ಹಾಕ್ಸ್ಕೊಂಡು ಹೋಗು. ಸೈನ್ ಹಾಕ್ಸ್ಯಮಕ್ಕಾಗುತ್ತೆ, ಹಾಕ್ತೀನಿ ಅಂತ ಇದ್ದಾನೆ. ಹಾಕ್ಬೇಡ ಕಣೋ, ಹಾಕಲ್ಲ ಅವನು. ಹಾಕಲ್ಲ. ನೀವು ಅದೇನು ಪಾರಂ ತತ್ತೀರಾ? ಹಾಕ್ಬೇಡ ಕಣೋ, ನಿಂತ್ಕಣೋ ಅದು ಗಾಡಿ ಇಸ್ಕೊಂತಾರೆ. ನೀನು ಸೈನ್ ಹಾಕಿದ್ರೆ ನಿನ್ನ ಹೆಸರಿನಾಗ ಐತೆ ಪಾಪ. ಇವಾಗ ಇವನಿಗೇನು ಬುದ್ಧಿಗಿದ್ದೆ ಐತೆ ಅಮ್ಮನ ಇಲ್ಲ ಅಂಬಾನ. ನೀನು ಸುಮ್ಮನಿರಮ್ಮ. ಪಾಪ ಅವ್ರಿಗೆ ಸೈನ್ ಹಾಕ್ಕೊಡ್ತೀನಿ ನಾನು. ಹಾಕ್ಕೊಡ್ತೀನಿ ಅಂತಲೇ ಬಂದಿದ್ದೀನಿ. ಹಾಕ್ಕೊಡ್ಬೇಕು ಅವ್ರದ್ದು ಅದು ಗಾಡಿ. ಪಾಪ ಚೈತ್ರಕ್ಕೆ ದುಡ್ಡು ಕೊಟ್ಟೈತಿ, ಸುಮ್ಮನೆ ಇದು ಮಾಡಬಾರ್ದು. ಪಾಪ ಹಾಕ್ಕೊಟ್ಟವ್ರಿ ಅವರು. ಹಾಕ್ಕೊಟ್ಟಿರೋದನ್ನ ನಾವು ಹಂಗೆ ಮಾಡಬಾರ್ದು. ಹಾಕ್ಕೊಟ್ಟೇವ್ರಿ. ಅವ್ರು ನಮಗೆ ಎಷ್ಟು ಹಾಕ್ಕೊಟ್ಟೇವ್ರಿ ಅಂದಮೇಲೆ ನಾವು ಅದನ್ನು ಯಾಕೆ ಅಷ್ಟಕ್ಕೆ ಕೊಟ್ಟೇವ್ರಿ. ಮಾಡಬಾರ್ದು. ಹಾಕ್ಕೊಡ್ಬೇಕು ಕಾಣಲ್ಲ, ಹಾಕ್ಕೊಡ್ಬೇಕು. ಈಗ ನಾವು ಕೊಡ್ಸಿರೋದ್ರಾಗೇನು ತಪ್ಪಿಲ್ಲ, ಕೊಡ್ಸಿದ್ದೀವಿ. ಇವಾಗ ಏನೋ ಇನ್ನೇನು ಮಾಡೋಕ್ಕಾಗುತ್ತೆ? ಕೇಳ್ತಾ ಇದ್ದೀವಿ ಅಂದಮೇಲೆ ನಮ್ಮ ಗಾಡಿ ನಮ್ಗೆ ವಾಪಸ್ ಕೊಡ್ಬೇಕಲ್ವೇನಲ್ಲ? ಮಂತಾಗೈತಿ, ಓಡಾಗಿ ಆ ಪಾರಂ ತಂದ್ಬಿಡ್ತೀನಿ. ನಾನು ಕೈ ಗುಂಟೆನೇ ಹಿಡ್ಕೊ ಬರ್ಬೇಕಾಯ್ತು. ನೋಡ್ರಿ ಮಂತಾಗೈತೆ ಆ ಪಾರಮ್ಮು, ಹೋಗಿ ತಾಂಬಂದ್ಬಿಡ್ತೀನಿ. ಅದಕ್ಕೆ ಸೈನ್ ಹಾಕಿಸ್ಕೊಡ್ರಿ. ತಾಂಬ ಜಲ್ದಿ ತಾಂಬ ಚೈತ್ರಕ್ಕ. ಹಾಕ್ಕೊಡ್ತೀನಿ, ಪೆನ್ ತಾಂಬ, ಈಗಲೇ ಬರ್ಕೊಡ್ತೀನಿ. ಬೇಡ ಅಕ್ಕ, ಬೇಡ ಅಂದರೆ ಬೇಡ. ಒಬ್ರಿಗೊಬ್ರಿಗೆ ಇಕ್ಕಬಾರ್ದು ಯಾವತ್ತೂ. ನೀವು ಪಾಪ ಎಷ್ಟು ಕಷ್ಟಪಟ್ಟು ನೀವು ಹೆಂಗೆ ತಗೊಂಡಿದ್ದೀರಾ, ಹಿಂಗೆ ಮಾಡಿದ್ರೆ ಹೆಂಗೆ? ಯಾರೇ ಆಗಲಿ ಹಿಂಗೆ ಮಾಡಬಾರ್ದು ಅಲ್ವೇನಕ್ಕ? ಒಳ್ಳೇದು ಮಾಡಬೇಕು. ಹಾಕ್ಕೊಡ್ತೀನಿ ಗೌಡ್ರಿ, ನಾನು ಸೈನ್ ಹಾಕ್ಕೊಡ್ತೀನಿ. ತಾಂಬರಿ ಪೇಪರ್ ತಾಂಬರಿ, ಪೇಪರ್ ತಾಂಬರಿ, ಹಾಕ್ಕೊಡ್ತೀನಿ ಸೈನ್ ಹಾಕ್ಕೊಡ್ತೀನಿ. ಲಕ್ಷ್ಮಕ್ಕ, ದೇವರು ಹೆಂಗ್ ಬಾಯಿ ಬಿಡಿಸ್ತಾ ಇದ್ದಾನೆ. ಇವಾಗ ಅವನೇ ಸೈನ್ ಹಾಕ ಅಂತ ಬುದ್ಧಿ ಕೊಟ್ಟು ಅವನೇ ಸೈನ್ ಹಾಕ್ಬೇಕು. ಹಂಗೆ ಮಾಡ್ತಾ ಇದ್ದಾನೆ. ಇವಾಗ ರಾಜಿಗಂತೂ ಫುಲ್ ಸ್ಯಾಕ್ ಆಗ್ಬಿಟ್ಟೈತಿ. ಏ ರಾಜಿ, ನೋಡು ನಿನ್ನ ಮಗ ಸುಳ್ಳು ಹೇಳಿದ್ಗೆ ದೇವ್ರ ಮೇಲಾಣವು ನಾನು ಅವ್ರ ತಗೆ ದುಡ್ಡು ಇಸ್ಕೊಂಡಿಲ್ಲ, ಗಾಡಿ ತಗೊಂಡಿಲ್ಲ ಅಂತ ಯಾವಾಗ ಹೇಳಿದ್ನೋ ನೋಡು, ದೇವರು ತಾನಾಗಿ ತಾನು ಹೆಂಗ್ ಬಾಯಿ ಬಿಡಿಸ್ತಾ ಇದ್ದಾನೆ ಅಂತ. ಹೆಂಗ್ ಬಾಯಿ ಬಿಡ್ತಾ ಇದ್ದಾನೆ ನೋಡು ನಿನ್ನ ಮಗ. ನೀನು ಅಂದ್ಕೊಂಡಿದ್ದೆ ಅಯ್ಯೋ ಬಾಯಿ ಬಿಡಲ್ಲ ಅವನು ಅಂತ ನೀನು ಅಂದ್ಕೊಂಡಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ಸುಳ್ಳು ಹೇಳ್ದಂತಹ ಮನು ಇವಾಗ ಅವನೇ ಎಲ್ಲ ಸತ್ಯ ಬಾಯಿ ಬಿಟ್ಬಿಟ್ಟು ನಾನು ಬೈಕ್ ಕೊಡಿಸ್ಕೊಂಡಿದ್ದೆ, ನಾನು ಫಾರಮ್ಗೆ ಸೈನ್ ಹಾಕ್ಕೊಡ್ತೀನಿ ಅಂತೇಳಿ ಅವನ ಬಾಯಿಂದಲೇ ಎಲ್ಲ ಸತ್ಯ ಹೊರಗೆ ಬರ್ತೈತೆ. ಅವನೇ ನಾನು ಸೈನ್ ಹಾಕ್ಕೊಡ್ತೀನಿ ಅಂತೇಳಿ ಯಾವ ಥರ ಅವ್ನು ಸತ್ಯ ಒಪ್ಕೊಂಡು ಸೈನ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.